ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮಂದಗತಿಯಲ್ಲಿ ಆರಂಭವಾದ ಹೊಸ ಸಪ್ತಾಹ. ಉದ್ಯಮಿಗಳಿಗೆ ಕಡಿಮೆಯಾದ ಸಮಸ್ಯೆಗಳು. ವಸ್ತ್ರ, ಸಿದ್ಧ ಉಡುಪು, ಶೋಕಿ ಸಾಮಗ್ರಿಗಳಿಗೆ, ವ್ಯಾಪಾರಿಗಳಿಗೆ ಅದೃಷ್ಟ. ಗೃಹೋತ್ಪನ್ನಗಳಿಗೆ ಅಧಿಕ ಬೇಡಿಕೆ. ಕೆಲವರಿಗೆ ಅತಿಥಿ ಸತ್ಕಾರದ ಯೋಗ. ವೃಷಭ ರಾಶಿ. ಹೊಸ ವ್ಯವಸ್ಥೆಗೆ ಹೊಂದಿಕೊಳ್ಳುವ ಪ್ರಯತ್ನ. ಖಾದಿಯ ಸಿದ್ಧ ಉಡುಪುಗಳು ಹಾಗೂ ವಸ್ತ್ರ ವ್ಯಾಪಾರಿಗಳಿಗೆ ಹೇರಳ ಲಾಭ. ಶಿಕ್ಷಿತ ವೃತ್ತಿ ಪರಿಣಿತರಿಗೆ ಉದ್ಯೋಗದ ಅವಕಾಶ. ಲೇವಾದೇವಿ ವ್ಯವಹಾರ ನಷ್ಟಕ್ಕೆ ದಾರಿ. ಮಿಥುನ ರಾಶಿ. ಪತ್ರಕರ್ತರು, ಬರಹಗಾರರಿಗೆ ಆತಂಕ. ಉದ್ಯೋಗಸ್ಥರ ಅತಂತ್ರ ಸ್ಥಿತಿ ನಿವಾರಣೆ. ಅಪಾತ್ರರಿಗೆ ಸಲಹೆ ನೀಡಿ ಅವಮಾನ. ಕೆಲವು ವರ್ಗದ ವ್ಯಾಪಾರಿಗಳಿಗೆ ಹೇರಳ ಲಾಭ. ಹಳೆಯ ಒಡನಾಡಿಗಳ ಭೇಟಿಯ ಸಾಧ್ಯತೆ. ಕಟಕ ರಾಶಿ. ಉದ್ಯೋಗಸ್ಥರಿಗೆ ಸೌಲಭ್ಯಗಳ ಹೆಚ್ಚಳ. ಉದ್ಯಮಿಗಳಲ್ಲಿ ಕೆಲವರಿಗೆ ಮಾರಾಟ ಜಾಲದ ಸಮಸ್ಯೆ. ಸರ್ಕಾರಿ ಸೌಲಭ್ಯಗಳ ಸುಧಾರಣೆಗೆ ರಾಜಕಾರಣಿಗಳ ನಿರ್ಲಕ್ಷ್ಯ. ಮಹಿಳೆಯರ ಸ್ವ ಉದ್ಯೋಗ ಉತ್ಪನ್ನಗಳಿಗೆ ಕೀರ್ತಿ. ಸಿಂಹ ರಾಶಿ. ಅಧಿಕಾರಿಗಳ ಸತ್ವ ಪರೀಕ್ಷೆಯ ಸಂದರ್ಭ. ಹೊಸ ರೂಪ ತಳೆದ ಉದ್ಯಮಕ್ಕೆ ಶುಭ ದಿನ. ಕುಟುಂಬದ ಮನೆಯಲ್ಲಿ ದೇವತಾ ಕಾರ್ಯ. ಹಿರಿಯರು, ಗೃಹಿಣಿಯರು, ಮಕ್ಕಳು ಎಲ್ಲರಿಗೂ ಉತ್ತಮ ಆರೋಗ್ಯ. ಕನ್ಯಾ ರಾಶಿ. ಉದ್ಯೋಗ ಮತ್ತು ವ್ಯವಹಾರ ಎರಡಕ್ಕೂ ಶುಭ ದಿನ. ಕೃಷಿ ಬೆಳೆಗಳಿಗೆ ಕಾಡು ಪ್ರಾಣಿಗಳ ಕಾಟ. ಪಾಲುದಾರಿಕಾ ಉದ್ಯಮ ಮುನ್ನಡೆ. ಅವಿವಾಹಿತೆಯರಿಗೆ ಯೋಗ್ಯ ಸಂಗಾತಿ ಸಿಗುವ ಭರವಸೆ. ಅಧ್ಯಾಪಕರಿಗೆ, ಶಸ್ತ್ರವೈದ್ಯರಿಗೆ ಹರ್ಷದ ದಿನ. ತುಲಾರಾಶಿ. ಚಿತ್ತಚಾಂಚಲ್ಯದಿಂದ ತೀವ್ರವಾದ ಸಮಸ್ಯೆಗಳು. ಪ್ರಾಮಾಣಿಕ ಉದ್ಯಮಿಯ ಹೆಸರು ಕಡಿಸುವ ಸಂಚು. ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಶುಭ ಸೂಚನೆ. ಲೇವಾದೇವಿ ವ್ಯವಹಾರದಿಂದ ದೂರ ಇರಿ. ವೃಶ್ಚಿಕ ರಾಶಿ. ಸರ್ವ ವಿಧಗಳಲ್ಲೂ ಶುಭವಾಗಿರುವ ಸಪ್ತಾಹದ ಆರಂಭದ ದಿನ. ಉದ್ಯೋಗಸ್ಥರ ಸ್ಥಾನ ಗೌರವಕ್ಕೆ ಹಾನಿಯಿಲ್ಲ. ಸರ್ಕಾರಿ ಅಧಿಕಾರಿಗಳಿಗೆ ಕೆಲಸದ ಹೊರೆಯ ಚಿಂತೆ. ರಾಜಕಾರಣಿಗಳಿಗೆ ಕೊಂಚ ಇಕ್ಕಟ್ಟಿನ ಪರಿಸ್ಥಿತಿ. ಧನುರಾಶಿ. ಉದ್ಯೋಗ ಘಟಕದ ಕಾರ್ಯ ಸುಧಾರಣೆಯ ಹೊಣೆಗಾರಿಕೆ. ಉದ್ಯಮದ ವೈವಿಧ್ಯೀಕರಣ ಕ್ರಮ ಮುನ್ನಡೆ. ಸರ್ಕಾರಿ ಕಾರ್ಯಗಳಲ್ಲಿ ಮಧ್ಯಮವರ್ತಿಗಳಿಂದ ತೊಂದರೆ. ಮಕ್ಕಳ ಅಧ್ಯಯನಾಸಕ್ತಿ ಬೆಳೆಸಲು ಪ್ರಯತ್ನ. ಮಕರ ರಾಶಿ. ಕಾರ್ಯಕ್ಷಮತೆ ವೃದ್ಧಿಗೆ ಪರಿಶ್ರಮ. ಉದ್ಯಮಿಗಳಿಗೆ ಹಠಾತ್ ನಷ್ಟ ಆಗುವ ಸಾಧ್ಯತೆ. ಕ್ಯಾಟರಿಂಗ್ ವೃತ್ತಿಯವರಿಗೆ ದೊಡ್ಡ ಕೆಲಸ. ಹಿರಿಯರ ಮಕ್ಕಳ ಆರೋಗ್ಯ ಸುಧಾರಣೆ. ಉಳಿತಾಯ ಯೋಜನೆ. ಏಜೆಂಟರಿಗೆ ಶುಭ ಕಾಲ. ಕುಂಭರಾಶಿ. ಕೆಲಸ ಕಾರ್ಯಗಳು ಸುಗಮ. ಉದ್ಯೋಗಸ್ಥರಿಗೆ ಯಥಾರೀತಿಯ ಅನುಭವ. ಶೇರ್ನಲ್ಲಿ ಹೂಡಿಕೆಯಿಂದ ಲಾಭ. ಸಂಗೀತ, ನೃತ್ಯ ಕಲೆಗಳನ್ನು ಅಭ್ಯಾಸ ಮಾಡುವವರಿಗೆ ಸಂತಸ. ವ್ಯವಹಾರದ ನಿಮಿತ್ತ ಸಣ್ಣ ಪ್ರಯಾಣದ ಸಂಭವ. ಇನ್ನು ಕೊನೆಯದಾಗಿ ಮೀನರಾಶಿ. ಉದ್ಯೋಗ ಸ್ಥಾನದಲ್ಲಿ ಮೇಲಿನವರಿಂದ ಶ್ಲಾಘನೆ. ಕಾರ್ಯಗಳ ಇಲಾಖೆಯವರ ಸಹಕಾರದಿಂದ ಯಶಸ್ವಿ. ಕಟ್ಟಡ ನಿರ್ಮಾಣ ಕಾಂಟ್ರಾಕ್ಟರ್ಗೆ ಸತ್ವ ಪರೀಕ್ಷೆ. ದೇವತಾ ಸಾನ್ನಿಧ್ಯಕ್ಕೆ ಭೇಟಿ. ಹಿರಿಯರ ಆಶಯ ನೆರವೇರಿಸಲು ಸಿದ್ಧತೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.